ನಮಸ್ತೆ. ಬುಕ್ಸ್ ಅಂಡ್ ಬಾಕ್ಸ್ ಆಫೀಸ್ ಚಾನಲ್ಗೆ ಸ್ವಾಗತ. ಹೊಂಬಾಳೆ ಫಿಲ್ಮ್ಸ್ ಅವರು ನಿರ್ಮಿಸಿರುವಂತಹ ಈ ವರ್ಷದ ಬಹು ನಿರೀಕ್ಷಿತವಾದ ಚಿತ್ರ ಕಾಂತಾರ ಚಾಪ್ಟರ್ 1. ಇದು 2022ರಲ್ಲಿ ರಿಷಬ್ ಶೆಟ್ಟಿ ಅವರು ನಿರ್ದೇಶಿಸಿದಂತಹ ಮೊದಲು ಕನ್ನಡದಲ್ಲಿ ಬಿಡುಗಡೆಗೊಂಡು ನಂತರ ದೇಶದಾದ್ಯಂತ ಭಕ್ತಿಯ ಅಲೆಯನ್ನೇ ಹಬ್ಬಿಸಿದ ಕಾಂತಾರ ಚಿತ್ರದ ಪ್ರಿಕ್ವೆಲ್ ಅಂದ್ರೆ ಕಾಂತಾರ ಚಿತ್ರದ ಕತೆ ಯಾವ ಊರಿನಲ್ಲಿ ನಡೆದಿರ್ತದಲ್ಲ ಆ ಊರಿನ ಇತಿಹಾಸ, ಅಲ್ಲಿನ ದೈವಗಳ ಕಾರಣಿಕ ಹಾಗೂ ಅಲ್ಲಿನ ಇತಿಹಾಸದ ಬಗ್ಗೆ ನಮ್ಗೆ ಅರಿವು ಮೂಡಿಸ್ತಾ ತನ್ನದೇ ಒಂದು ಲೋಕಕ್ಕೆ ಇದು ಕರ್ಕೊಂಡು ಹೋಗುತ್ತೆ ಮತ್ತು ನಮ್ಗೊಂದು ಅದ್ಭುತವಾದ ಅನುಭವವನ್ನ ಕೊಡ್ತದೆ. ಬನ್ನಿ, ಇವತ್ತು ಕಾಂತಾರ ಚಿತ್ರ ಹೇಗಿದೆ ಅನ್ನೋ ಬಗ್ಗೆ ನನಗೆ ತಿಳಿದಂತೆ ನಾನು ನಿಮ್ ಜೊತೆ ವಿಮರ್ಶೆ ಮಾಡಿಕೊಳ್ತೇನೆ. ಇಲ್ಲಿ ಕಾಂತಾರ ಚಿತ್ರದ ಯಾವುದೇ ಚಾಪ್ಟರ್ನ ಯಾವುದೇ ಕಥೆಯನ್ನ ನಾನು ನಿಮಗೆ ಹೇಳಲ್ಲ, ಕೇವಲ ಚಿತ್ರ ಹೇಗಿದೆ ಮತ್ತೆ ಹೇಗಾಗಬಹುದಿತ್ತು, ಒಳ್ಳೇದಿದೆಯಾ ಕೆಟ್ಟದಿದೆಯಾ ನೋಡಬಹುದು ಆದ್ರೆ ಹೇಗಿದೆ ಅನ್ನುವ ಬಗ್ಗೆ ನಾನೊಂದು ವಿಮರ್ಶೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ, ನಾವು ಕಾಂತಾರದ ಚಿತ್ರದ ವಿಮರ್ಶೆಯನ್ನ ಆರಂಭಿಸೋಣ. ಜಗತ್ತಿನ ಎಲ್ಲಾ ಚಿತ್ರಗಳನ್ನ ವಿಭಾಗಗಳನ್ನಾಗಿ ಮಾಡಬೇಕು ಅಂದ್ರೆ ನನಗನ್ನಿಸೋದು ಮುಖ್ಯವಾಗಿ 2 ವಿಭಾಗಗಳು ಬರುತ್ತೆ. ಒಂದು ಸ್ಟೋರಿ ಸೆಂಟ್ರಿಕ್ ಕಥೆಗಳು, ಸ್ಟೋರಿ ಸೆಂಟ್ರಿಕ್ ಚಿತ್ರಗಳು, ಇನ್ನೊಂದು ವಿಜುವಲ್ ಸ್ಪೆಕ್ಟಿಕಲ್ ಚಿತ್ರಗಳು. ಸ್ಟೋರಿ ಸೆಂಟ್ರಿಕ್ ಅಂದ್ರೆ ಹೆಸರೇ ಹೇಳುವ ಹಾಗೆ ಅದು ಕಥೆಯ ಮೇಲೆ ಪ್ರಾಮುಖ್ಯತೆ ಹೊಂದಿರುವಂತ ಕಥೆ, ಸಂಭಾಷಣೆ ಅದೇ ಮುಖ್ಯವಾಗಿರುವಂತಹ ಚಿತ್ರಗಳು. ಉದಾಹರಣೆ ಹೇಳ್ಬೇಕಂದ್ರೆ ಹಿಂದಿಯಲ್ಲಿ ರೈನ್ಕೋಟ್ ಅಂತ ಒಂದು ಚಿತ್ರ ಇದೆ. ಟೋಟಲ್ ಚಿತ್ರದಲ್ಲಿ ಇರೋದೇ 3 ಕ್ಯಾರೆಕ್ಟರ್ಗಳು. ರೈನ್ಕೋಟ್ ಅಂತ 3 ಕ್ಯಾರೆಕ್ಟರ್ಗಳಿವೆ. ಅದು ಸಂಭಾಷಣೆ ಮತ್ತೆ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಬೇರೆ ಯಾವ್ದು ಬೇಕಂತಾನೆ ಇಲ್ಲ, ಕಥೆಯೇ ಚಿತ್ರವನ್ನು ಮುಗಿಸ್ಬಿಡುತ್ತೆ. ಉದಾಹರಣೆಗೆ ಮಹಾರಾಜ ಅಂತ ಒಂದು ತಮಿಳಲ್ಲಿ ಬಂತು. ಇವನ್ ನಾವು ನೋಡ್ಲಿಕ್ಕೆ ಹೋದ್ರೆ ಕನ್ನಡದ ಕಾಂತಾರ ಕೂಡ ಸ್ಟೋರಿ ಸೆಂಟ್ರಿಕ್ ಚಿತ್ರವೇ ಅದು, ಅಲ್ಲಿ ಕಥೆಯೇ ಮುಖ್ಯವಾದದ್ದು. ಆದರೆ ಇನ್ನೊಂದು ಭಾಗಕ್ಕೆ ಬಂದು ನೋಡಿದ್ರೆ ವಿಜುವಲ್ ಸ್ಪೆಕ್ಟಿಕಲ್, ಇದು ಒಂದು ಎಕ್ಸ್ಪೀರಿಯನ್ಸ್ ಅದನ್ನು ನಾವು ದೊಡ್ಡ ಪರದೆಯಲ್ಲೇ ನೋಡ್ಬೇಕು. ಉದಾಹರಣೆ ಹೇಳ್ಬೇಕಂದ್ರೆ ಅವತಾರ ಇಂಗ್ಲಿಷ್ ಅಂತ ಅವತಾರ ಅಂತ ಇದೆ, ಇದಂದ್ರೆ ಬಾಹುಬಲಿ 2 ಇದೆ. ಇದೆಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್, ಅಲ್ಲಿ ಮಾಡಿರುವಂತಹ ವಾರ್ ಸೀನ್ಗಳು, ಸಿಕ್ವೆಲ್ಗಳು ಮತ್ತೆ ಅದು ದೊಡ್ಡ ಪರದೆ ಮೇಲೆ ನೋಡುವಂತಹ ಚಿತ್ರಗಳು. ಕಾಂತಾರ ಚಾಪ್ಟರ್ 1 ಏನಿದೆಯಲ್ಲ ಅದು ವಿಜುವಲ್ ಸ್ಪೆಕ್ಟಿಕಲ್. ಅಲ್ಲಿ ಕಥೆಗಿಂತ ಹೆಚ್ಚಾಗಿ ಕಥೆಯನ್ನ ತೋರಿಸಿರುವಂತಹ ರೀತಿ ಇದೆಯಲ್ಲ ಅದು ತೀರಾ ಗ್ರ್ಯಾಂಡಿಯರ್ ಆಗಿದೆ, ತೀರಾ ಸೂಪರ್ ಆಗಿದೆ, ಟಾಪ್ ಕ್ಲಾಸ್. ಉದಾಹರಣೆಗೆ ಹೇಳ್ಬೇಕಂದ್ರೆ ಕಥೆಯ ಮೊದಲ ಅರ್ಥದಲ್ಲಿ ಅಂದ್ರೆ ಕಥೆ ಆರಂಭಗೊಂಡ ಸ್ವಲ್ಪ ಹೊತ್ತಲ್ಲೇ ಒಂದು ಆಕ್ಷನ್ ಸೀನ್ ಬರುತ್ತೆ. ಅದೊಂದು ಒನ್ ಟೇಕ್ ಆಕ್ಷನ್ ಸೀನ್. ಅಂದ್ರೆ ಒನ್ ಟೇಕ್ ಆಕ್ಷನ್ ಸೀನ್ ಅಂತ ಹೇಳಿದ್ರೆ ಒಮ್ಮೆ ಕ್ಯಾಮ್ರಾ ಒಂದು ಕಡೆ ಶುರುವಾದ್ರೆ ಅದು ಆ ಸೀನ್ ಮುಗಿಯೋ ತನಕ ಕ್ಯಾಮ್ರಾ ಬಂದಾಗಲ್ಲ. ಸೊ ಅಂತ ಒಂದು ಆಕ್ಷನ್ ಸೀನ್ ನಾನು ಬಹುಶಃ ಹಿಂದಿಯಲ್ಲಿ ನೋಡಿದ್ದೆ, ಶಿವಾಯಿ ಚಿತ್ರದಲ್ಲಿ ನೋಡಿದ್ದೆ. ಶಿವಾಯಿ ಚಿತ್ರ ಅಜಯ್ ದೇವಗನ್ ಅವರ ಒಂದು 7-8 ನಿಮಿಷದ ಒಂದು ಆಕ್ಷನ್ ಸೀನ್ ಇದೆ. ಅದು ಕಟ್ಟೆ ಆಗಲ್ಲ, ಅದು ನೋಡ್ಲಿಕ್ಕೆ ನಮ್ಗೆ ನಾವೇ ಅದ್ರ ಜೊತೆ ಹೋಗ್ಬಿಟ್ವಿ ಏನೋ ಅಂತ ಅನಿಸ್ತದೆ. ಸೊ ಅಂಥದ್ದೇ ಒಂದು ಸೀನ್ ಕಾಂತಾರ ಚಾಪ್ಟರ್ 1 ಮೊದಲ ಅರ್ಥದಲ್ಲಿದೆ. ಮತ್ತದು ಸೂಪರ್ ಆಗಿದೆ, ಅದನ್ನ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಅಂದ್ರೆ ಇಂಥದ್ದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದಾರಲ್ಲ, ಮತ್ತದು ಸ್ವಲ್ಪ ಕತ್ತಲೆ ಆಗುವಂಥದ್ದು, ಬೆಳಕು, ಲೈಟಿಂಗ್ ನೋಡ್ಲಿಕ್ಕೆ ಖುಷಿ ಆಗುವಂತಹ ಸೀನ್ ಅದು. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಆಕ್ಷನ್ ಸೀನ್ ಇದೆ, ಅಥವಾ ಇಂಟರ್ವಲ್ ಗಿಂತ ಮುಂಚೆ ಕೂಡ ಒಂದು ಆಕ್ಷನ್ ಸೀನ್ ಇದೆ, ಇನ್ನೊಂದು ತೇರಿನ ಒಂದು ಆಕ್ಷನ್ ಸೀನ್ ಇದೆ. ಸೊ ಅವೆಲ್ಲ ಉಂಟಲ್ಲ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಅಂತ ಹೇಳಿದ್ರೆ ತೀರಾ ಸೂಪರ್ ಆಗಿ ತೋರಿಸಿದ್ದಾರೆ. ಇನ್ನು ಕತೆ ಬಗ್ಗೆನೇ ಹೇಳ್ಬೇಕಂತ ಹೇಳಿದ್ರೆ ನಾನು ಕತೆ ಹೇಳಲ್ಲ ಅಂತ ಹೇಳಿದ್ರೆ ಅದು ಮೇಲ್ಮೇಲಲ್ಲಿ ನಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತಾರೆ. ಈಶ್ವರನ ಹೂದೋಟ ಅಂತ ಹೇಳಿ ಇವರೊಂದು ಊರನ್ನು ಸೃಷ್ಟಿಸಿದ್ದಾರೆ ಕಾಡಿನ ನಡುವೆ. ಅಂದ್ರೆ ಕಾಡಲ್ಲಿ ಒಬ್ಬ ನಿವಾಸಿಗಳ ಅವರ ಒಂದು ಊರನ್ನೇ ತೋರಿಸಿದ್ದಾರೆ. ಆ ಊರನ್ನ ತೋರಿಸ್ಬೇಕಾದ್ರೆ ಅಲ್ಲಿಯೇ ಜನಜೀವನ, ಅಲ್ಲಿ ನೀರಾವರಿ ಪದ್ಧತಿಯನ್ನು ಮಾಡ್ತಿದ್ರು, ಮತ್ತೆ ಬೇಟೆ ಆಡ್ತಿದ್ರು, ಅದೆಲ್ಲ ನಮ್ಗೆ ಕಣ್ಣಿಗೆ ಕಟ್ಟಿದ ಹಾಗಿರುತ್ತೆ. ಅದ್ರ ಜೊತೆಗೇನೆ ಅದ್ರ ಪಕ್ಕದಲ್ಲೇ ಅಂದ್ರೆ ಇನ್ನೊಂದು ಊರನ್ನು ತೋರಿಸ್ತಾರೆ. ಅಂದ್ರೆ ಇನ್ನೊಂದು ರಾಜ ಮನೆತನ ಇರುವಂತ ಜಾಗ, ಬೆಂಗ್ರಾ ರಾಜ ಮನೆತನ ಅಂತ ಹೇಳಿ. ಅದು ಮಯೂರವರ್ಮನ ಕದಂಬ ಸಾಮ್ರಾಜ್ಯದ ಸಾಮಂತ ರಾಜ ಬಾಂಗ್ರಾ ರಾಜ ಮನೆತನ ಅಂತ ಹೇಳಿ. ಅಲ್ಲಿ ತೋರಿಸ್ಬೇಕಾದ್ರೆ ಅಲ್ಲಿನ ಮಾರುಕಟ್ಟೆ ಅಥವಾ ಸಮುದ್ರ ವ್ಯಾಪಾರ ಏನ್ ಮಾಡ್ತಿದ್ರು ಅದು, ಮತ್ತೆ ರಾಜಸಭೆ, ದೇವಸ್ಥಾನ ಅದು ಇದು. ಸೊ ಅದನ್ನ ತೋರಿಸ್ಬೇಕಾದ್ರೆ ಅದು ಈ ಕಲ್ಚರ್ ಅಂತ ಕಂಪ್ಲೀಟ್ಲಿ ಬೇರೆ ಇರುವ ಕಲ್ಚರ್, ಕಂಪ್ಲೀಟ್ಲಿ ವೈಭವೋಪೇತವಾದಂತಹ ಕಲ್ಚರ್ ಅಂತ ತೋರಿಸಿದ್ದಾರೆ. ಸೊ 2 ಕಡೆಯ ವ್ಯತ್ಯಾಸವನ್ನು ಮತ್ತೆ ಸಮಾನತೆಗಳನ್ನು ಎರಡನ್ನು ತೋರಿಸಿದ್ದಾರೆ. ಮತ್ತೆ ಅದನ್ನು ತೋರಿಸಿದ ರೀತಿ ಇದೆಯಲ್ಲ
ತುಂಬಾ ಚೆನ್ನಾಗಿದೆ. ಈ ವಿಷಯದಲ್ಲಿ ಉಂಟಲ್ಲ, ಆ ಚಿತ್ರದ ಸಿನಿಮಾಟೋಗ್ರಫಿಯನ್ನ ಮಾಡಿದವರು ಅರವಿಂದ್ ಕಶ್ಯಪ್ ಅಂತ, ಅವರಿಗೆ ಫುಲ್ ಮಾರ್ಕ್ಸ್. ಅವರು ಸಿನಿಮಾಟೋಗ್ರಫಿ ವಿಷಯದಲ್ಲಿ ಮಾತಾಡೋದಿಲ್ಲ, ಅದು ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ಕಾಸ್ಟಿಂಗ್ ವಿಚಾರಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ರಿಷಬ್ ಶೆಟ್ಟಿ ಅವರು ಚಿತ್ರದ ನಾಯಕನ ಪಾತ್ರ ಅಂದ್ರೆ ಬೆರಮೆಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮತ್ತೆ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ, ಆ ಪಾತ್ರದಲ್ಲಿ ಬದುಕಿದ್ದಾರೆ. ಅವರು ಯಾವಾಗೆಲ್ಲ ಸ್ಕ್ರೀನ್ ಮೇಲೆ ಬರ್ತಾರಲ್ಲ ಅವಾಗೆಲ್ಲ ನಮಗೆ ಗೂಸ್ಬಂಪ್ಸ್ ಎಲ್ಲಾ ರೀತಿಯ ನವರಸಗಳನ್ನು ತಮ್ಮೊಳಗೆ ಸಖತ್ತಾಗಿ ಮಾಡಿದ್ದಾರೆ. ಅವರ ಪಾತ್ರವೇ ಬಹುಶಃ ಅವರ ಒಂದು ನಟನೆಯೇ ಈ ಚಿತ್ರದ ಜೀವ ಅಂತ ಹೇಳ್ಬೋದು. ಇನ್ನು ಅವರಿಗೆ ಸಪೋರ್ಟಿವ್ ಕ್ಯಾರೆಕ್ಟರ್ ಅಲ್ಲಿ ಬರ್ತಾರೆ ರುಕ್ಮಿಣಿ ವಸಂತ್ ಅವರು ರಾಜಕುಮಾರಿ ಕನಕಾವತಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ರಾಜಕುಮಾರಿ ಅಂತ ಕೂಡ ನಮ್ಗೆ ನೆನಪಾಗೋದು ಬಾಹುಬಲಿಯ ದೇವಸ್ಥಾನ, ಯಾಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ, ಕನಕಾವತಿಯ ಪಾತ್ರ ಸ್ವಲ್ಪ ಕತೆ ಹೇಗೆ ನಾವು ಕಾಂತಾರ ಚಾಪ್ಟರ್ ನಲ್ಲಿ ಸಪ್ತಮಿ ಗೌಡ ಅವರ ಪಾತ್ರ ಇತ್ತು, ಅದು ಬರೀ ನಾಯಕ ನಟಿಯಾಗಿರಲಿಲ್ಲ, ಅವಳು ಕತೆಯ ಜೊತೆಗೆ ಅವಳು ಕೂಡ ಕತೆಗೆ ಪೂರಕವಾಗಿತ್ತು. ಹಾಗೆ ಇಲ್ಲಿ ರುಕ್ಮಿಣಿ ವಸಂತ್ ಅವರ ಕನಕಾವತಿಯ ಪಾತ್ರ ಕೂಡ ಕತೆಗೆ ಪೂರಕವಾಗಿದೆ. ಎಲ್ಲೋ ಹೊರಗಡೆ ಇರುವ ಪಾತ್ರ ಅಲ್ಲ, ಅಂದ್ರೆ ರಾಜಕುಮಾರಿ ಕೇವಲ ಮೈ ಮಾಡಿದ ಅಲ್ಲ, ಅದು ಕಥೆಯ ಒಳಗಿರುವ ಪಾತ್ರ. ಮತ್ತೆ ಪ್ರಮುಖ ಪಾತ್ರ ಟ್ವಿಸ್ಟ್, ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಬರುತ್ತೆ, ಅದನ್ನು ಕೊಡೋದೇ ಪಾತ್ರ. ಸೊ ಹಾಗಿರುವಾಗ ಬಹುಶಃ ಆ ಪಾತ್ರಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಟಿಸಬಹುದಿತ್ತು ಅವರು. ಬಟ್ ಅದು ಆಗಿಲ್ಲ, ಅಂದ್ರೆ ಚೆನ್ನಾಗಿ ನಟಿಸಿದ್ದಾರೆ, ಕೊಡಬಹುದು, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಗುಲ್ಶನ್ ದೇವಯ್ಯ ಅವರು ರಾಜಕುಮಾರ ಕುಲಶೇಖರ್ನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಚೆನ್ನಾಗಿದೆ ಕುಲಶೇಖರ ಅವರ ಪಾತ್ರ, ಅವರ ನಟನೆಯನ್ನು ಬೇರೆ ಕಡೆ ನೋಡಿದ್ರೆ ಅವರು ತುಂಬಾ ಚೆನ್ನಾಗಿ ನಟಿಸ್ತಾರೆ. ಆದ್ರೆ ಗುಲ್ಶನ್ ದೇವಯ್ಯ ಅವರ ಪಾತ್ರದಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಕನ್ನಡವನ್ನ ಹಿಂದಿಯಲ್ಲಿ ಮಾತಾಡ್ತಿದ್ದಾರೆ, ಅಂದ್ರೆ ಹಿಂದಿ ಆಕ್ಸೆಂಟ್ ಅಲ್ಲಿ ಅವರು ಕನ್ನಡ ಮಾತಾಡ್ತಿದ್ದಾರೆ. ಸೊ ಬಹುಶಃ ಆ ಪಾತ್ರಕ್ಕೆ ವಾಯ್ಸ್ ಅವರನ್ನೇ ಅದು ಬೇರೆಯವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತೈತೆ. ಯಾಕಂದ್ರೆ ಆಕ್ಟಿಂಗ್ ಆ ಮನುಷ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ, ಆಕ್ಟಿಂಗ್ ಇಷ್ಟರ ಅವ್ರು ಮಾತೇ ಇಲ್ಲ. ಸ್ವಲ್ಪ ನಮ್ಗೆ ಅವರು ಕನ್ನಡವನ್ನ ಹಿಂದಿಯಲ್ಲಿ ಮಾತಾಡಿದ್ರೆ, ಅಂದ್ರೆ ಹಿಂದಿಯ ಆಕ್ಸೆಂಟ್ ಕನ್ನಡದ ಮಾತುಗಳು ಆಯ್ತೇನೋ ಅಂತ ಅನ್ನಿಸ್ತು ನನಗೆ. ಇನ್ನು ಉಳಿದಂತೆ ಜಯರಾಮ್ ಅವರು ಮಹಾರಾಜನ ರೋಲ್ ಮಾಡಿದ್ದಾರೆ. ಅವರಿಗೆ ಸಿಕ್ಕ ಪಾತ್ರಕ್ಕೆ ಅವರು ನ್ಯಾಯ ಒದಗಿಸಿದ್ದಾರೆ, ಅದು ಚೆನ್ನಾಗಿದೆ. ಮತ್ತೆ ಕ್ಲೈಮ್ಯಾಕ್ಸ್ ಬರುವ ಹೊತ್ತಿಗೆ ಆ ಪಾತ್ರ ಕಂಪ್ಲೀಟ್ ಆಗಿ ಬೇರೆ ಶೇಡಿಗೆ ಬರ್ತದೆ, ಅಲ್ಲಿ ಕೂಡ ಅವರು ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಹೆಚ್ಚು ಸ್ಕೋಪ್ ಇರಲಿಲ್ಲ, ಬಟ್ ಇತ್ತ ಜಾಗದಲ್ಲಿ ಅವರು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇನ್ನು ಉಳಿದ ಹಾಗೆ ಪ್ರಮೋದ್ ಶೆಟ್ಟರ್ ಇದ್ದಾರೆ, ನವೀನ್ ಪಟೇಲ್ ಅವರು ಇದ್ದಾರೆ, ರಾಕೇಶ್ ಶೆಟ್ಟರ್ ಇದ್ದಾರೆ, ದೀಪಕ್ ರೈ ಇದ್ದಾರೆ. ಹಾಸ್ಯ ನಟರ ದೊಡ್ಡ ದಂಡೆ ಇದೆ. ಆದ್ರೆ ಎಲ್ಲರಿಗಿಂತ ಹೆಚ್ಚು ನಟಿಸೋದು ಮತ್ತೆ ಎಲ್ಲರಿಗಿಂತ ಸ್ಟ್ಯಾಂಡ್ ಔಟ್ ಆಗೋದು ಪ್ರಕಾಶ್ ತಮಿಳ್ನಾಡು ಅವರು ಬಂದಾಗಲೆಲ್ಲ ನಮ್ಗೆ ನೆನಪು ಬರುತ್ತೆ. ಅವ್ರು ತುಂಬಾ ಚೆನ್ನಾಗಿದ್ದ ಒಂದು ಕಾಮಿಕ್ ಟಚ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮೈನ್ ರಾಮದಾಸ್ ಅವರು ಒಂದು ಸಣ್ಣ ರೋಲಿಗೆ ಬರ್ತಾರೆ, ಒಂದು ಸಣ್ಣ ಪಾತ್ರದಲ್ಲಿ ಕಡೆಗೆ ಒಂದು ಸ್ವಲ್ಪ ಪಾತ್ರದಲ್ಲಿ ಅವರು ಬರ್ತಾರೆ. ಅಷ್ಟು ಆ ಪಾತ್ರ ಆಕ್ಚುಲಿ ಮೀಮ್ ಆಗ್ಲಿಕ್ಕೆ ಅಂದ್ರೆ, ಸೊ ನಾವು ಮೀಮ್ ಅಂದ ಕೂಡಲೇ ಸ್ವಲ್ಪ ಕೆಟ್ಟದಾಗ ಅನ್ಕೋತೇವೆ, ಬಟ್ ಅಲ್ಲ, ಮೀಮ್ ಆಕ್ಚುಲಿ ಒಳ್ಳೆಯದು. ಯಾವುದೇ ಒಂದು ಚಿತ್ರದ ಒಂದು ದೃಶ್ಯ ಮೀಮ್ ಆಗಿದೆ ಅಂತ ಹೇಳಿದ್ರೆ, ಆ ದೃಶ್ಯವನ್ನು ನೋಡಿದ ಕೂಡಲೇ ಆ ಚಿತ್ರದಲ್ಲಿ ಏನ್ ಕಥೆ ನಡೀತಿತ್ತು ಅದು ನೆನಪಾಗುತ್ತೆ. ಸೊ ಇವರ ಮೈನ್ ರಾಮದಾಸ್ ಅವರ ಅದೊಂದು ಪಾತ್ರ ಇದೆಯಲ್ಲ, ಸಣ್ಣ ಪಾತ್ರ, ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಅದು ನನಗೆ ಇಷ್ಟ ಆಯ್ತು ಪಾತ್ರ. ಇನ್ನು ಈ ಟೋಟಲ್ ವಿಷಯದಲ್ಲಿ ನನಗೆ ಎಲ್ಲರಿಗಿಂತ ಹೆಚ್ಚು ಇಷ್ಟ ಆಗೋದು ಪ್ರಗತಿ ಶೆಟ್ಟಿ, ರಿಷಬ್ ಶೆಟ್ಟಿ ಅವರ ವೈಫ್. ನಾನು ಎಲ್ಲೋ ಕೇಳಿದ್ದೆ, ಅವರು ಈ ಚಿತ್ರದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ರಾಜಮನೆತನದ ಚಿತ್ರಗಳು ಅಂದ ಕೂಡಲೇ ಅಲ್ಲಿ ಊರವರನ್ನ ತೋರಿಸಿದ್ರೆ, ನಾನು RRR ಅಲ್ಲಿ ಕೂಡ ನಾನು ನೋಡಿದ್ದೆ. RRR ಅಲ್ಲಿ ಅವ್ರು ಏನ್ ಮಾಡಿದ್ರು, ಊರವ್ರು ಕೂಡ ತಲೆಗೆ ಪೇಟ ಕಟ್ಕೊಂಡಿರ್ತಾರೆ, ಡ್ರೆಸ್ ಹಾಕ್ತಾರೆ, ಆ ಡ್ರೆಸ್ಗಳು ಕ್ಲೀನ್ ಇರುತ್ತೆ. ಅಂದ್ರೆ ನಾನು ನೋಡಿದ್ರಲ್ಲೆಲ್ಲ ಅನ್ಸಿದ್ದು, ಊರಿನ ಜನ ಕ್ಲೀನ್ ಡ್ರೆಸ್ ಹಾಕ್ಲಿಕ್ಕೆ ಹೇಗೆ ಸಾಧ್ಯ? ಊರ್ನವ್ರು ಕೆಲಸ ಮಾಡ್ತಾರೆ, ಅವ್ರ ಡ್ರೆಸ್ ಒಳಗಾಗಿರ್ತದೆ ಅಲ್ವಾ? ಸೊ ಈ ಚಿತ್ರದಲ್ಲಿ ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಅಂದ್ರೆ ಕಾಡಿನ ಜನರು ಹೇಗಿರ್ತಾರೆ ಹಾಗೆ ಇದೆ, ಊರಿನವರ ಡ್ರೆಸ್ ಊರಿನವರು ಹೇಗಿರ್ತಾರೆ ಹಾಗೆ ಇದೆ. ವ್ಯಾಪಾರಿಯ ಕ್ಯಾರೆಕ್ಟರ್ ಇದ್ರೆ ವ್ಯಾಪಾರಿಯ ಡ್ರೆಸ್ ಹೇಗಿರ್ಬೇಕು ಹಾಗೆ ಇದೆ. ಸೈನಿಕನ ಡ್ರೆಸ್ ಒಳಗಾಗಿ ಮುಖ್ಯ ಹಾಗೆ ಇದೆ. ಅಂದ್ರೆ ಕಾಸ್ಟ್ಯೂಮ್ ಡಿಸೈನ್ ವಿಷಯದಲ್ಲಿ ಪರ್ಫೆಕ್ಟ್, ಅಲ್ಲಿ ಮಾತೇ ಇಲ್ಲ. ಗುಲ್ಶನ್ ದೇವಯ್ಯ ಒಂದ್ ಕಡೆ ಹುಡ್ಕೊಂಡಿದ್ದಲ್ಲ ಅವನ ಬಟ್ಟೆಗಳು ಹೇಗಿರ್ಬೇಕು, ಅಲ್ಲಿ ರಾಜಕುಮಾರ್ ಆಗಿದ್ರು ಕೂಡ ಆ ಬಟ್ಟೆಗಳು ಹೇಗಾಗಿರ್ಬೇಕು ಹಾಗಾಗತ್ತೆ. ಸೊ ಆ ವಿಷಯದಲ್ಲಿ ನಾನು ಅವರಿಗೆ ಫುಲ್ ಮಾರ್ಕ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರಗತಿ ಶೆಟ್ಟಿ ಅವರ ಕಾಸ್ಟ್ಯೂಮ್ ಡಿಸೈನ್ ಯಾರೋ ಹೇಳಿ, ಅಂದ್ರೆ ಎಲ್ಲೋ
ಹೋಗಿದ್ದೆ, ಅವರು ಈ ಚಿತ್ರಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ತುಂಬಾ ಕಡಿಮೆ ಚಿತ್ರಗಳು ಟೋಟಲ್ ಇಂಡಿಯಾದಲ್ಲಿ ಇದಾವೆ, ಅಲ್ಲಿ ಊರಿನವರನ್ನ ಹೇಗೆ ತೋರಿಸ್ಬೇಕು ಹಾಗೆ ತೋರಿಸಿದೆ. ಉದಾಹರಣೆಗೆ ಲಗಾನ್ ಚಿತ್ರದಲ್ಲಿ ತೋರಿಸಿದ್ರ ಅಂತ, ಲಗಾನ್ ಚಿತ್ರದಲ್ಲಿ ಊರವರ ಡ್ರೆಸ್ ಪರ್ಫೆಕ್ಟ್ ಇತ್ತು. RRR ಪರ್ಫೆಕ್ಟ್ ಇರಲಿಲ್ಲ. RRR ಅವರು ತಲೆಗೆ ಪೇಟ ಕಟ್ಕೊಂಡು ಮದುವೆ ಹೊರಟಂಗಿರ್ತಿದ್ರು. ಬಟ್ ಇಲ್ಲಿ ಅದು ಚೆನ್ನಾಗಿದೆ. ಓ ಕೋಟೆ ಗೊತ್ತಲ ಕಟ್ಟಿ ಮೇಲೆಯೋ ಊರಾದೊರೆ, ಕಾಡು ಹೇಳಿದೆ ಚಲ, ಕಾಡು ಬೆಕ್ಕಿಯೂ ಊರ ನೋಡ ಬಂದಿದೆ, ತಡೆಯಾರದೋ ಚಾಲೆ ಮುಗಿಲೆ ಎತ್ತರ. ತ್ರಿಲೋಕ್ ತ್ರಿವಿಕ್ರಮ್ ಅವರು ಬರೆದಿರುವಂತಹ ಹಾಡಿದು. ಮಯೂರ್ ರಾಮದಾಸ್ ಅವರು ಸಖತ್ತಾಗಿ ಹಾಡಿದ್ದಾರೆ. ಆಕ್ಚುಲಿ ಈ ಚಿತ್ರದಲ್ಲಿ ಹೆಚ್ಚು ಹಾಡುಗಳಿಲ್ಲ. ಅಂದ್ರೆ ನಾನು ಒಂದೆರಡು ಹಾಡುಗಳ ಬಗ್ಗೆ ಯೂಟ್ಯೂಬ್ ಅಲ್ಲಿ ಕೇಳಿದ್ದೆ, ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಅದು ಮೂವಿಯಲ್ಲಿ ಕೂಡ ನೋಡ್ಬೇಕಾದ್ರೆ ಹಾಡುಗಳು ನನ್ನ ಮೇಲೆ ಅಷ್ಟು ಪ್ರಭಾವ ಬೀರಲ್ಲ. ಆದ್ರೆ ಇದೊಂದು ಹಾಡಿದೆಯಲ್ಲ, ಇದೊಂದು ಕರ್ಮ ಸಾಂಗ್ ಅಂತ ಇದೆ, ಅದು ಕಾಂತಾರ ಚಿತ್ರದಲ್ಲೇ ತಗೊಂಡಿರುವಂತದ್ದು. ಆದ್ರೆ ಇದು ರೆಬೆಲ್ ಸಾಂಗ್ ಅಂತ ಏನಿದೆಯಲ್ಲ, ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇದು ನಾನು ಹೇಳಿದ್ದಷ್ಟು ಚೆನ್ನಾಗಿ ಹೇಳಿಲ್ಲ, ಜಸ್ಟ್ ಒಂದು ಪ್ರಯತ್ನ ಪಟ್ಟಿದ್ದಷ್ಟೇ. ಆದ್ರೆ ಮೂವಿಯಲ್ಲಿ ಇದೊಂದು ಸಾಂಗು ಚಿತ್ರದ ಪೂರ್ತಿ ಕಥೆಯನ್ನು ಹೇಳ್ಬಿಡುತ್ತೆ. ಆ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಲಿರಿಕ್ಸ್ ನಿಮಗೆ ಕೇಳಲಿಕ್ಕಾದ್ರೆ ಕೇಳಿ, ಅದು ತುಂಬಾ ಚೆನ್ನಾಗಿದೆ ಲಿರಿಕ್ಸ್. ಜೊತೆಗೆ ಇದರ ಹಿಂದೆ ಬರುವಂತ ಬೀಟ್ಸ್ ಮತ್ತೆ ತುಂಬಾ ಚೆನ್ನಾಗಿದೆ. ಚಿತ್ರದ ಸಂಗೀತಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಅಜನೀಶ್ ಲೋಕನಾಥ್ ಅವರು ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಖತರ್ನಾಕ್ ಆಗಿದೆ. ಆಕ್ಚುಲಿ ಕಾಂತಾರ ಚಿತ್ರದಲ್ಲಿ ಕೂಡ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಭಯಂಕರ ಆಗಿತ್ತು. ಇಲ್ಲಿ ಅದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿದೆ. ಒಂದು ಮೈಮೇಲೆ ಬರುವಾಗ ಒಂದು ಹಿಂದ್ಗಡೆಯಿಂದ ಮೈಮೇಲೆ ಬರುವಂದ್ರೆ ಈ ದೈವ ಆವೇಶ ಬರುತ್ತೆ ಅಂತಂತಾರಲ್ಲ, ದೈವ ಆವೇಶ ಬರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಡೋಲ್ ನಗಾರೆ ಬೆಳೀತಿರ್ತದೆ, ಜಾಂಡಾಗಿಂದ ರೋಮಾಂಚನ ಕೊಟ್ಬಿಡ್ತದೆ ನಮಗೆ. ಅದು ಬೇರೆ ಎಕ್ಸ್ಪೀರಿಯನ್ಸ್. ಕಾಂತಾರದ ಲೆವೆಲಲ್ಲೇ ಹೋಗ್ಬೇಕು. ಕಾಂತಾರ ಮೊದಲನೇ ಪಾರ್ಟ್ ಬಂದಿತ್ತಲ್ಲ, ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಅಂತಾನೆ ಹೇಳ್ಬೋದು. ಅಜನೀಶ್ ಲೋಕನಾಥ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್, ಟೋಟಲ್ ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಳ್ಳೆಯದು. ಮತ್ತೆ ಕೆಲವು ಯುದ್ಧದ ಸನ್ನಿವೇಶಗಳಲ್ಲಿ, ರಾತ್ರಿ ಸನ್ನಿವೇಶಗಳೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ತಾಗಿ ಬಂದಿದೆ, ಸೂಪರ್ ಆಗಿ ಬಂದಿದ್ದಾರೆ. ಅದು ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ಲಿ ಅದು ಕೂಡ ಒಂದು. ಇನ್ನು ಇಷ್ಟೆಲ್ಲ ಪಾಸಿಟಿವ್ ವಿಷಯಗಳ ಬಗ್ಗೆ ಹೇಳಿದ ಮೇಲೆ ನೆಗೆಟಿವ್ ಹೇಳೋದಿದ್ರೆ ಅದು ವಿಮರ್ಶೆ ಅನ್ಸ್ಬೋದು. ಸೊ ಚಿತ್ರದ ಅತಿ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಕತೆ, ಚಿತ್ರಕಥೆ, ಸಂಭಾಷಣೆ. ಆಕ್ಚುಲಿ ವಿಜುವಲ್ ಸ್ಪೆಕ್ಟಿಕಲ್ಗಳಲ್ಲಿ ಆಗೋದೇ ಇದು. ಅವರು ಮುಖ್ಯವಾಗಿ ಅವರು ಕಥೆಯ ಮೇಲೆ ಹೆಚ್ಚು ವರ್ಕೌಟ್ ಆಗಿರಲ್ಲ. ಸೊ ಚಿತ್ರಕಥೆ, ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲಿ ವಿಜುವಲ್ ಸ್ಪೆಕ್ಟಿಕಲ್, ನೀವು ಯಾವುದೇ ವಿಜುವಲ್ ಸ್ಪೆಕ್ಟಿಕಲ್ ಚಿತ್ರಗಳನ್ನು ಬಾಹುಬಲಿ ಉಳಿದ ಎಲ್ಲ ಚಿತ್ರಗಳಲ್ಲಿ ಕೂಡ ಕತೆ ಸ್ವಲ್ಪ ವೀಕ್ ಆಗೇ ಇರುತ್ತೆ. ಸೊ ಇಲ್ಲಿ ಕೂಡ ಅದನ್ನು ಹೊರತಾಗಿಲ್ಲ. ಕತೆ ತುಂಬಾ ಟ್ವಿಸ್ಟ್ ಕೊಡ್ಬೋದಿತ್ತು. ಅಂದ್ರೆ ಒಳ್ಳೆ ಇಲ್ಲ ಅಂತ ಹೇಳ್ತೇನೆ ನಾನು, ಆದ್ರೆ ಕತೆ ಇನ್ನೂ ಒಳ್ಳೆ ಮಾಡಬಹುದು. ಯಾಕಂದ್ರೆ ಅಂತಹ ಪಾತ್ರಗಳಿವೆ. ಅಂದ್ರೆ ಕುಲಶೇಖರ್ನ ಪಾತ್ರ ಅದನ್ನು ನಿರ್ವಹಿಸಿದ ರೀತಿ ನಾನು ಹೇಳ್ತಾ ಇದ್ದೆ, ಬಟ್ ಆ ಪಾತ್ರ ಇದೆಯಲ್ಲ, ಆ ಪಾತ್ರದಲ್ಲಿ ತುಂಬಾ ಪೊಟೆನ್ಷಿಯಲ್ ಇತ್ತು. ಕನಕಾವತಿಯ ಪಾತ್ರ, ಆ ಪಾತ್ರದಲ್ಲಿ ಪೊಟೆನ್ಷಿಯಲ್ ಇತ್ತು. ಇನ್ನು ಜಯರಾಮ್ ಅವರು ಮಹಾರಾಜ ರಾಜಶೇಖರ್ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಆ ಪಾತ್ರದಲ್ಲಿ ತುಂಬಾ ಪೊಟೆನ್ಷಿಯಲ್ ಇತ್ತು, ತುಂಬಾ ಪೊಟೆನ್ಷಿಯಲ್ ಇತ್ತು. ವೇಸ್ಟೆಡ್ ದಟ್ ಪಾತ್ರ. ಜಯರಾಮ್ ಅವರ ಪಾತ್ರವನ್ನು ಆಕ್ಚುಲಿ ವೇಸ್ಟ್ ಮಾಡಿದ್ರೆ, ಸ್ಟಾರ್ಟಿಂಗ್ ಇಂದ ಒಂಥರ ಬರುತ್ತೆ, ಎಂಡಿಂಗ್ ಅಲ್ಲಿ ಒಂಥರ ಹೋಗುತ್ತೆ. ಆದ್ರೆ ಆ ಪಾತ್ರ ವೇಸ್ಟ್ ಆಗಿದೆ ಅಂತಾನೆ ನನ್ನ ಅನಿಸಿಕೆ. ಆ ಪಾತ್ರಗಳನ್ನು ಸರಿಯಾಗಿ ಬಳಸ್ಕೊಂಡಿದ್ದಿದ್ರೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಕದಂಬ ಸಾಮ್ರಾಜ್ಯ, ಆ ಟೋಟಲ್ ಸಾಮ್ರಾಜ್ಯವನ್ನೇ ಒಂದು ಪಾತ್ರ ಮಾಡಬಹುದಿತ್ತು. ಸಾಮ್ರಾಜ್ಯದ ಹೇಗೆ ಕಾಂತಾರ ಊರನ್ನು ಒಂದು ಪಾತ್ರ ಮಾಡಿದ್ರು, ಇಲ್ಲಿ ಕೂಡ ಈಶ್ವರನ ಹೂದೋಟ ಅನ್ನುವಂತ ಒಂದು ಊರನ್ನೇ ಒಂದು ಪಾತ್ರ ಮಾಡಿದ್ರು. ಅದು ನಿಮ್ಗೆ ಹೇಗೆ ಹೇಳೋದಂತ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ಕದಂಬ ಸಾಮ್ರಾಜ್ಯವನ್ನು ಕೂಡ ಒಂದು ಪಾತ್ರ ಮಾಡಬಹುದಿತ್ತು. ಅಂದ್ರೆ ಅವರ ಪ್ರಭಾವವನ್ನು ತೋರಿಸಬಹುದಿತ್ತು. ಪೋಸ್ಟರ್ ನೋಡ್ಬೇಕಾದ್ರೆ ಬಹುಶಃ ಚಿತ್ರದ ಆರಂಭದಲ್ಲಿ ಅವರು ರೈಸ್ ಆಫ್ ಕದಂಬಾಸ್ ಅಂತ ಹೇಳಿ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ರು. ಸೊ ನಾವು ಅಂದ್ರೆ ನನ್ನ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ಬೇಕಾದ್ರೆ ನನ್ನೊಬ್ಬ ಫ್ರೆಂಡ್ ಇಲ್ಲಿನ ದೈವಗಳ ಕಾರಣಿಕದ ಬಗ್ಗೆ ಮತ್ತು ಕದಂಬ ಸಾಮ್ರಾಜ್ಯದ ಪ್ರಭಾವದ ಬಗ್ಗೆ ಅವರೊಂದು ಹೇಳಿದ್ರು. ಅಂದ್ರೆ ಅವರಿಗೆ ಇಲ್ಲಿಯ ಇತಿಹಾಸದ ಬಗ್ಗೆ ಸ್ವಲ್ಪ ಗೊತ್ತಿರುವಂಥದ್ದು. ಸೊ ಅದು ಆ ಇತಿಹಾಸ ತುಂಬಾ ಚೆನ್ನಾಗಿದೆ. ಮತ್ತೆ ಅಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ದಾವೆ, ಇತಿಹಾಸದಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ದಾವೆ. ಸೊ ಅದು ಈ ಚಿತ್ರದಲ್ಲಿ ಅವರು ಅಷ್ಟು ಚೆನ್ನಾಗಿ ಬಳಸ್ಕೊಂಡಿಲ್ಲ. ಮತ್ತೆ ಕದಂಬ ಸಾಮ್ರಾಜ್ಯವನ್ನು ಕಂಪ್ಲೀಟ್ ಆಗಿ ಹೊರಗೆ ಇಟ್ಬಿಟ್ರು, ಅಂದ್ರೆ ಅದನ್ನು ಬಳಸಿಕೊಳ್ಳಿಲ್ಲ. ಸೊ
ಸೊ ಹಾಗಾಗಿ ಸ್ವಲ್ಪ ಕತೆ ಡಲ್ ಆಯ್ತು ಅಂತ ಅನಿಸ್ತದೆ. ಮತ್ತೆ ಈಗ ಡಲ್ ಆಗಿರೋದ್ರಿಂದ ಚಿತ್ರದ ಮೊದಲ ಅರ್ಧ ಇದೆಯಲ್ಲ, ಅಲ್ಲಿ ಚಿತ್ರಕಥೆ ತೀರಾ ಸ್ಲೋ ಆಗಿದೆ. ಅಂದ್ರೆ ಕೆಲವೊಂದು ಕಡೆಗೆ ನಮ್ಗೆ ಬೋರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ಬೋರ್ ಆಗ್ತಿರುವಾಗಲೇ ರಿಷಬ್ ಶೆಟ್ಟರ್ ಬಂದು ಬಿಡ್ತಾರೆ ಅದು ನಿಂತ್ಕೊಳ್ಳಿಕ್ಕೆ. ಅಂದ್ರೆ ಅವರ ಆಕ್ಟಿಂಗ್ ಇಂದ ಪೂರ್ತಿ ಚಿತ್ರವನ್ನು ಹೆಗಲ ಮೇಲೆ ಹಾಕೊಂಡಿದ್ದಾರೆ. ಸೊ ಅದು ಸ್ವಲ್ಪ ಡಲ್ ಅಂತ ಅನಿಸ್ತದೆ ಚಿತ್ರಕಥೆಯ ವಿಷಯದಲ್ಲಿ. ಚಿತ್ರಕಥೆ ಅವರು ಸರಿಯಾಗಿ ಮಾಡಿದ್ರೆ ಕನಿಷ್ಠ ಅರ್ಧ ಗಂಟೆ ಕಡಿಮೆ ಮಾಡ್ಬೋದಿತ್ತು. ಅರ್ಧ ಗಂಟೆ ಕಡಿಮೆ ಮಾಡ್ಬೋದಿತ್ತು, ಬಟ್ ಅರ್ಧ ಗಂಟೆ ಆಗುವಷ್ಟು ಬೇರೆ ಒಂದು ಕೆಲವು ಸೀನ್ಸ್ ಗಳಿತ್ತು, ಅದನ್ನ ಅಲ್ಲಿ ಸೇರಿಸಬೇಕಿತ್ತು. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಕ್ಲೈಮ್ಯಾಕ್ಸ್ ಒಂದು ಎಪಿಕ್ ಬ್ಯಾಟಲ್ ಸೀನ್ ಬರುತ್ತೆ, ಅಂದ್ರೆ ಯುದ್ಧದ ಸೀನ್. ಅದಕ್ಕೆ ಬಿಲ್ಡಪ್ ಇಲ್ಲ. ಬಿಲ್ಡಪ್ ಹೇಗೆ ನಾನು ಯಾವ ಅರ್ಥದಲ್ಲಿ ಹೇಳ್ತೇನೆ ಅಂತ ಹೇಳಿದ್ರೆ, ಬಾಹುಬಲಿಯ ಮೊದಲ ಭಾಗವನ್ನು ನೋಡಿ. ಮೊದಲ ಭಾಗದಲ್ಲಿ ಒಂದು ವಾರ್ ಸೀಕ್ವೆನ್ಸ್ ಇದೆ ಲಾಸ್ಟ್ಗೆ. ಆ ಯುದ್ಧವನ್ನ ಮುಟ್ಟಬೇಕಾದ್ರೆ ಅದಕ್ಕೆ ಬಿಲ್ಡಪ್ಸ್ ಕೊಟ್ಟಿದ್ದಾರೆ. ಉದಾಹರಣೆಗೆ ಫಸ್ಟಿಗೆ ಅವರು ಯುದ್ಧದ ರಣನೀತಿಯನ್ನ ಮಾಡ್ತಾರೆ. ಎಲ್ಲರೂ ಕೂತ್ಕೊಂಡು ಈ ಯುದ್ಧ ಹೀಗೆ ಮಾಡಬೇಕು, ಹೀಗೆ ನಾನು ಈ ವ್ಯೂಹ ಸ್ಥಾಪಿಸಬೇಕು. ಅದರ ನಂತರ ವೈರಿಯ ಜೊತೆಗೆ ಒಂದು ಮಾತುಕತೆ ಆಡುವಂತಹ ಸೀನ್ ಇದೆ. ಅದಾದ ಮೇಲೆ ಇವರು ವ್ಯೂಹ ರಚನೆ ಮಾಡುವಂತಹ ಸೀನ್ ಇದೆ. ಸೊ ಏನಂದ್ರೆ ಆ ಯುದ್ಧದ ಒಂದು ಗಂಭೀರತೆಯನ್ನ ಒಂದು ಹಂತ 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 ಮಾಡಿ ಏರಿಸ್ಕೊಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಆ ಯುದ್ಧ ನಮ್ಗೆ ಅಷ್ಟು ಇಫೆಕ್ಟಿವ್ ಆಗುತ್ತೆ. ಬಟ್ ಇನ್ನೇನಾಗಿದೆ, ಯುದ್ಧ ಸಡನ್ಲಿ ಶುರುವಾಗ್ಬಿಡುತ್ತೆ. ಸಡನ್ಲಿ ಶುರು ಆಗೋದ್ರಿಂದ ನಂಗೆ ಪಟ್ಟಂತ ಅಲ್ಲಿಗೆ ಹೋಗ್ಲಿಕ್ಕೆ ಹೈಟ್ ಇರಲ್ಲ ಅಂತ. ಆಕ್ಚುಲಿ ಅಲ್ಲಿ ನಮ್ಗೆ ಆ ಒಂದು ಬಿಲ್ಡಪ್ ಕೊಡಬೇಕಿತ್ತು. ಮತ್ತೆ ಹಿಂದಿನ ಕೆಲವು ಸೀನ್ಗಳಿದಾವೆ, ಅಲ್ಲಿ ಅನಗತ್ಯವಾಗಿ ಬಿಲ್ಡಪ್ ಕೊಡ್ತಾರೆ. ಅಂದ್ರೆ ಬಿಲ್ಡಪ್ ಅನ್ನೋದಕ್ಕಿಂತ ಅನಗತ್ಯ ಸೀನ್ಸ್ ಗಳು ಕೆಲವಿದಾವೆ, ಬೇಕಾಗಿದೆ. ಸೊ ಇಲ್ಲಿ ಆ ಸಮಯ ಬೇಕಿತ್ತು. ಸೊ 2 ಗಂಟೆ 40 ನಿಮಿಷದ ಚಿತ್ರ ಇರೋದು ತುಂಬಾ ದೊಡ್ಡದು. ಬಟ್ ಈಗ ಏನಾಗಿದೆ, ಅನಿಮಲ್ ಚಿತ್ರದ ಮೂಲಕ ಸಂದೀಪ್ ಪೆಟ್ಟಿ ನಮ್ಗೆ ಭಾಂಗ್ ಓಡಿಸ್ಬಿಟ್ಟಿದ್ದಾರೆ. ಸೊ ದೊಡ್ಡ ಚಿತ್ರ ಈಗೇನು ದೊಡ್ಡ ಇದಲ್ಲ, ಯಾರು ಬೇಕಾದ್ರೂ 3 ಗಂಟೆ ಚಿತ್ರ ಮಾಡಿದ್ರು ಕೂಡ ನಡೆಯುತ್ತೆ, ನೋಡ್ತಾರೆ. ಕಂಟೆಂಟ್ ಒಳ್ಳೆ ಇತ್ತು, ಕಂಟೆಂಟ್ ಅಷ್ಟು ಒಳ್ಳೆ ಇರ್ಬೇಕಾಗುತ್ತೆ. ಸೊ ಇಲ್ಲೇನಾಗಿದೆ, ಫಸ್ಟ್ ಹಾಫ್ ಬಿಕಮ್ ಸ್ಲೋ ಅಂಡ್ ಸೆಕೆಂಡ್ ಹಾಫ್ ಬಿಕಮ್ ಸೂಪರ್ ಫಾಸ್ಟ್. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಕಥೆಯಲ್ಲಿ ಕೂಡ ಅವ್ರು ಜಾಸ್ತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಟ್ಟಿಲ್ಲ. ಒಂದು ಟ್ವಿಸ್ಟ್ ಇದೆ, ಅದು ಎಂಡಿಂಗ್ ಅಲ್ಲಿ ರಿವೀಲ್ ಆಗುತ್ತೆ, ಚೆನ್ನಾಗಿದೆ. ಆದ್ರೆ ಆ ಟ್ವಿಸ್ಟಿಗೂ ಕೂಡ ಟೈಮ್ ಇಲ್ಲ. ಆ ಟ್ವಿಸ್ಟ್ ಕೂಡ ಸಡನ್ ಆಗಿ ಬರುತ್ತೆ, ಸಡನ್ ಆಗಿ ಪಾಸ್ ಆಗ್ಬಿಡುತ್ತೆ. ಸೊ ಬಹುಶಃ ಆ ಟ್ವಿಸ್ಟ್ ಅನ್ನ ಬಿಲ್ಡ್ ಮಾಡಬೇಕಿತ್ತು ಮುಂಚೆ. ಅಲ್ಲಿ ಇನ್ನೊಂದು ಚಿಪ್ಪೋಸ್ ಗನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದ್ರೆ ಚಿಪ್ಪೋಸ್ ಗನ್ ಅಂದ್ರೆ ನಾರ್ಮಲಿ ನಾಟಕ ಎಲ್ಲ ಮಾಡ್ಬೇಕಂದ್ರೆ ಹೇಳ್ತಾರೆ, ನಾಟಕದ ಒಂದು ರಂಗಮಂಚದಲ್ಲಿ ಮೊದಲ ಸೀನಲ್ಲಿ ಒಂದು ಗನ್ ಇಟ್ರೆ ಕಡೆ ಸೀನಲ್ಲಿ ಆ ಗನ್ ಫೈರ್ ಆಗುತ್ತೆ. ಅದಕ್ಕೆ ಚಿಪ್ಪೋಸ್ ಗನ್ ಹೇಳ್ತಾರೆ, ಒಂದು ಕಾನ್ಸೆಪ್ಟ್, ಅದು ನಾಟಕದ ಒಂದು ಕಾನ್ಸೆಪ್ಟ್. ಸೊ ಇಲ್ಲಿ ಕೂಡ ಅಂತದೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಟ್ಟಿದ್ದಾರೆ, ಎಂಡಿಂಗ್ ಅಲ್ಲಿ ಒಂದು ಪರ್ಫೆಕ್ಟ್ ಫೈರ್ ಆಗುತ್ತೆ, ಅದು ಓಕೆ. ಆದ್ರೆ ಚಿತ್ರದ ಮುಖ್ಯವಾದ ಟ್ವಿಸ್ಟ್ ಇದೆಯಲ್ಲ, ಆ ಟ್ವಿಸ್ಟಿಗೆ ಬೇಕಾದ ಬಿಲ್ಡಪ್ ಚಿತ್ರದಲ್ಲಿ ಎಲ್ಲಿ ಕೂಡ ಇಲ್ಲ. ಅಂದ್ರೆ ಅಷ್ಟು ಕ್ಲಿಯರ್ ಕಟ್ ಆಗಿಲ್ಲ. ಅದನ್ನ ನಾವು ಲಾಸ್ಟಿಗೆ ಒಂದು ಏನೇನೋ ಮಾಡಿಕೊಂಡು ತಂದಿದ್ದಾರೆ. ಸೊ ಬಟ್ ಬಹುಶಃ ಅದನ್ನ ಆ ಟ್ವಿಸ್ಟ್ ಅನ್ನ ಮತ್ತೆ ವಾರ್ ಸೀಕ್ವೆನ್ಸ್ ಕ್ಲೀನ್ ಆಗಿ ಬಿಲ್ಡ್ ಮಾಡಿದ್ರೆ ಇದು ಬಹುಶಃ ಅಲ್ಲ, ಬಾಹುಬಲಿ ಲೆವೆಲ್ ಅಲ್ಲಿ ಇರ್ತಿದ್ರು. ಯಾಕಂದ್ರೆ ಪೊಟೆನ್ಶಿಯಲ್ ಇತ್ತು. ಬಿಕಾಸ್ ಆ VFX, ಆ ಆಕ್ಷನ್ ಸೀನ್ಸ್ ಗಳು ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಟಾಪ್ ಕ್ಲಾಸ್ ಆಗಿದೆ. ನೀವು ಮೋಸ್ಟ್ಲಿ ನೀವು ನೆಕ್ಸ್ಟ್ OTT ಅಲ್ಲಿ ಬಂದಾಗ ನೋಡ್ತೀನಿ ಅಂತ ಹೇಳಿದ್ರೆ ನಿಮ್ಮಷ್ಟು ದುರದೃಷ್ಟಕಾರಿಗಳು ಯಾರು ಇಲ್ಲ. ಅದನ್ನ ಥಿಯೇಟರ್ ಅಲ್ಲೇ ನೋಡ್ಬೋದು. ಬೇಜಾರಾಯ್ತು, ಯಾಕಂದ್ರೆ ಕಥೆಯ ಮೇಲೆ ಸ್ವಲ್ಪ ವರ್ಕೌಟ್ ಮಾಡಬೇಕಿದ್ರೆ ಇದು 100ಕ್ಕೆ 100 ಬಾಹುಬಲಿಗೆ ಟಕ್ಕರ್ ಕೊಡುವಂತ ಚಿತ್ರ ಇದು. ಕಥೆಯ ಮೇಲೆ ಅವ್ರು ವರ್ಕೌಟ್ ಮಾಡಿಲ್ಲ. ಸೊ ಚಿತ್ರಕಥೆ ದುರ್ಬಲ ಆಗಿ ಹೋಗಿದೆ. ಚಿತ್ರಕಥೆ ಎಡಿಟಿಂಗ್ ಎಲ್ಲ ತುಂಬಾ ಹಿಂದೆ ಬಂದಿದೆ ಚಿತ್ರ. ಇನ್ನು ಸಂಭಾಷಣೆ ಆಕ್ಚುಲಿ ನಾನಾಗ ಒಂದು ಹೇಳಿದೆ ಮೀಮ್ ಆಗುತ್ತೆ ಅಂತ. ಸೊ ಕಾಂತಾರ 2022 ಬಂದಿರೋ ಕಾಂತಾರವನ್ನೇ ಹೋಲಿಸ್ಕೊಳ್ತಾರೆ. ಅಲ್ಲಿ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಹೇಳುವಂತ ಒಂದು ಡೈಲಾಗ್ ಇದೆ. ಅದು ನಮ್ಗೆ ಮರ್ತೇ ಹೋಗಿಲ್ಲ. ಬಹುಶಃ ಚಿತ್ರನ ಒಂದು ಸಲ ನೋಡಿದವನಿಗೂ ಕೂಡ ಆ ಸೀನ್ ಬರ್ತೋಗಿಲ್ಲ. ಅಂತದ್ದು ಅಲ್ಲಿ ಕನಿಷ್ಠ 5 ರಿಂದ 6 ಸೀನ್ಗಳಿವೆ. ಅಂತ ಸೀನ್ಗಳು ಇಲ್ಲಿ ಅಂತ ಸೀನ್ಗಳಿಲ್ಲ. ಸೊ ಸಂಭಾಷಣೆ ನಾಟ್ ಅಪ್ ಟು ದ ಮಾರ್ಕ್. ನೆನಪಿಟ್ಕೊಳ್ಳುವಂತಹ ಯಾವುದೇ ಡೈಲಾಗ್ಗಳಿದ್ರಲ್ಲಿ. ಇನ್ನು ಚಿತ್ರಕಥೆ ಸ್ವಲ್ಪ ಹಿಂದೆ ಮುಂದೆ ಆಗಿ ಹೋಗಿದೆ. ಸ್ಟೋರಿ ಸಾಧಾರಣವಾಗಿದೆ, ಮೇಲ್ಮೇಲೆ ಇದೆ. ಸೊ ಅವೆಲ್ಲ ಇದರ ಡ್ರಾಬ್ಯಾಕ್ಗಳು. ಮ್ಯೂಸಿಕ್, ಆಕ್ಷನ್, VFX ಇದರ ಪ್ಲಸ್ ಪಾಯಿಂಟ್. ಸೊ ಇದು ಟೋಟಲಿ ವಿಜುವಲ್ ಸ್ಪೆಕ್ಟಿಕಲ್ ಮೂವಿ ಹೇಗಿರಬೇಕು ಹಾಗಿದೆ ಓಕೆನಾ.
ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಮೂವಿ, ಬಟ್ ಥಿಯೇಟ್ರಲ್ಲೇ ನೋಡಬೇಕು. ಓ ಟಿ ಟಿಗಂತ ಕಾಯಬೇಡಿ. ಓ ಟಿ ಟಿಯಲ್ಲಿ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಥಿಯೇಟ್ರಲ್ಲಿ ಸಿಗುತ್ತೆ. ಯಾವುದೇ ಚಿತ್ರದಲ್ಲಿ ಮುಖ್ಯವಾಗಿ ಬರುವಂಥದ್ದು ನಿರ್ದೇಶಕ. ಈ ಸೀನ್, ಚಿತ್ರದ ಒಂದು ಸೀನ್ ಕೂಡ ಈ ಸೀನ್ ಹೀಗೇ ಬರಬೇಕು, ಈ ಸೀನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೀಗೇ ಇರಬೇಕು, ಈ ಸೀನಲ್ಲಿ ಆ್ಯಕ್ಷನ್ ಹೀಗೇ ಆಗಬೇಕು ಅನ್ನೋದು ಎಲ್ಲ ಒಂದು ಸೀನ್ ಇದೆಯಲ್ಲ, ಮುಂಚೆ ನಿರ್ದೇಶಕನ ತಲೆಯಲ್ಲಿ ಪ್ರಿಂಟ್ ಆಗಿರುತ್ತೆ, ಆಮೇಲೆ ಅದು ಕ್ಯಾಮ್ರಾದಲ್ಲಿ ಬರುವಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾಯಕ ನಟ ರಿಷಬ್ ಶೆಟ್ಟಿ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಮೇಲೆ ಓವರ್ ಶಾಡೋ ಆಗಿದೆ. ಸೊ ಎಲ್ಲ ಕಡೆಗೆ ನಾಯಕ ನಟ ರಿಷಬ್ ಶೆಟ್ಟಿಯೇ ಎದ್ದು ಕಾಣ್ತಿದ್ದಾರೆ ಹೊರತು ನಿರ್ದೇಶಕ ರಿಷಬ್ ಶೆಟ್ಟಿಯ ಮ್ಯಾಜಿಕ್ ಹಿಂದೆ ಬರುತ್ತೆ. ಉದಾಹರಣೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ದೇಶಕ ರಿಷಬ್ ಶೆಟ್ಟಿ ಶೈನ್ ಆಗಿದ್ರು. ಇವನ್ ಕಾಂತಾರ ಮೊದಲ ಭಾಗದಲ್ಲಿ ಕೂಡ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಶೈನ್ ಆಗಿದ್ರು. ಕಾಂತಾರ ಚಾಪ್ಟರ್ 1ರಲ್ಲಿ ನಾಯಕ ನಟ ರಿಷಬ್ ಶೆಟ್ಟಿ ಅವರು ಶೈನ್ ಆಗಿದ್ದಾರೆ. ಬಹುಶಃ ಅದಕ್ಕೋಸ್ಕರನೇ ಕತೆ ಸ್ವಲ್ಪ ಅಂಡರ್ಲೈನ್ ಆಗಿದೆ. ಕಥೆಯಲ್ಲಿ ಏನೇನಾಗಿದೆ, ಕಥೆಯಲ್ಲಿ ಏನಾಗಬಹುದಿತ್ತು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೇನೆ, ನನ್ನ ಅನಿಸಿಕೆಯನ್ನು ಹೇಳ್ತೇನೆ. ಯಾಕಂದ್ರೆ ಚಿತ್ರ ಮಾಡೋದು, ಚಿತ್ರದ ಬಗ್ಗೆ ಮಾತಾಡೋದು ತೀರಾ ಸುಲಭ, ಆದರೆ ಚಿತ್ರವನ್ನು ಮಾಡೋದಂತಲ್ಲ, ಅದು ಬೇರೆ ವಿಷಯ. ಸೊ ಹಾಗಾಗಿ ನಾನು ನನ್ನ ಅನಿಸಿಕೆಯನ್ನ ನಾನು ನಿಮಗೆ ಹೇಳ್ತೇನೆ, ಆಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೇನೆ. ಅದು ಈಗ ಹೇಳಿದ್ರೆ ಸ್ಪಾಯ್ಲರ್ ಆಗಿರುತ್ತೆ, ಸೊ ಬೇಡ ಆಗುತ್ತೆ. ಸೊ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಅದು ಬೇರೆ ವಿಷಯ. ಆದರೆ ಕಾಂತಾರ 3ನೇ ಭಾಗ ಬರುತ್ತೆ ಅಂತ ಅವರು ಹೇಳಿದರೆ ನೋಡಿ, ಚಿತ್ರದ ಕಡೆಯಲ್ಲಿ ಅಂತ ಒಂದು ಟೋನನ್ನು ಅವರು ಬಿಟ್ಟಿದ್ದಾರೆ. ಬಹುಶಃ 3ನೇ ಭಾಗದಲ್ಲಿ ಅವರು ಕಥೆಯ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಹರಿಸಲಿ ಅಂತ ನಾನು ಆಶಿಸ್ತೇನೆ. ಯಾಕಂದ್ರೆ ಆ ಚಿತ್ರ ಸದ್ಯಕ್ಕೆ ಬರುವಾಗ ನನಗೆ ಕಾಣುವುದಿಲ್ಲ. ಯಾಕಂದ್ರೆ ಅವರೀಗ ಜೈ ಹನುಮಾನ್ ಚಿತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಶಿವಾಜಿ ಬಯೋಪಿಕ್ ಪ್ರಾಜೆಕ್ಟ್ ಇದೆ. ಸೊ ಇವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು. ಹಾಗಾಗಿ ಬಹುಶಃ 2027ರ ನಂತರ ಅವರು ಕಾಂತಾರ ಚಾಪ್ಟರ್ 2 ಮಾಡಲಿಕ್ಕೆ ಹೊರಡಬಹುದು. ಸೊ ಆಗ ಒಂದು ಪ್ರಾಪರ್ ಕಥೆಯನ್ನು ತಗೊಳ್ಳಿ, ಇಲ್ಲಿನ ಇತಿಹಾಸ, ಕದಂಬ ವಂಶದ ಪ್ರಭಾವ, ಇನ್ನು ಬೇರೆ ಬೇರೆ ದೈವಗಳ ಕಾರಣಗಳು, ಕಥೆಗಳು ತುಂಬ ಚೆನ್ನಾಗಿದೆ. ನನಗೆ ನನ್ನ ಸ್ನೇಹಿತ ಹೇಳಿದ್ರು, ತೀರಾ ಫ್ಯಾಸಿನೇಟಿಂಗ್ ಆಗಿದೆ ಅವರ ಕಥೆಗಳು, ತುಂಬ ಚೆನ್ನಾಗಿದ್ದಾವೆ. ನಿಮಗೆ ಎಲ್ಲರೂ ಅವಕಾಶ ಸಿಕ್ಕಿದೆ ಅಲ್ಲಿ ಕಥೆಗಳನ್ನು ನೋಡಿ, ಅಲ್ಲಿ ಕಥೆಗಳನ್ನು ಕೇಳಿ, ಲೋಕಲ್ ಸಿಕ್ಕಿದೆ. ಸೊ ಅದರ ಮೇಲೆ ಸ್ವಲ್ಪ ಅವ್ರಿಗೆ ನನಗೆ ಜಾಸ್ತಿ ಗೊತ್ತಿರುತ್ತೆ. ರಿಷಬ್ ಶೆಟ್ಟಿ ಇಲ್ಲಿ ಅವರೇ, ನಾನು ಇಲ್ಲಿ ಅವನಲ್ಲ, ನಾನು ಮಂಗಳೂರಿನವನಲ್ಲ, ನಾನು ಅವ್ರ ಕಡೆಯಿಂದ ಬಂದವನು. ಬಟ್ ರಿಷಬ್ ಶೆಟ್ಟಿ ಅವರು, ಸೊ ಅವ್ರಿಗೆ ಕಥೆಗಳು ಗೊತ್ತಿರುತ್ತೆ. ಬಹುಶಃ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಬಹುದು ಅಂತ ಹೇಳೋ ಕಾರಣಕ್ಕೆ ಅದನ್ನ ಸ್ವಲ್ಪ ಹಿಂದಕ್ಸರು. ಯಾಕಂದ್ರೆ ಕಥೆಗಳು ತುಂಬ ಚೆನ್ನಾಗಿದ್ದಾವೆ, ಇಲ್ಲಿನ ಕಾರ್ಮಿಕರ ಕಥೆಗಳೆಲ್ಲ ತೀರಾ ಚೆನ್ನಾಗಿದ್ದಾವೆ. ಸೊ ಮುಂದಿನ ಭಾಗಗಳಲ್ಲಿ, ಮುಂದಿನ ಕಥೆಗಳಲ್ಲಿ ಅವರು ಕಾರ್ಮಿಕ ಕಾಂತಾರ ಭಾಗ 3 ಮಾಡುವಾಗ ಆ ಕಥೆಗಳನ್ನ ಉಪಯೋಗಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಭಾವನೆ, ನನ್ನ ಒಂದು ಅಭಿಪ್ರಾಯ. ಸೊ ನಾನು ಕಾಂತಾರ ಚಾಪ್ಟರ್ 1ಗೆ ಕೊಡ್ತೇನೆ 6 out of 10 stars. 6 out of 10 stars ಕೆಟ್ಟ ರೇಟಿಂಗ್ ಅಲ್ಲ. ಆ್ಯಕ್ಚುಲಿ ಕನ್ನಡದ ಉಳಿದ ಮೂವಿಗಳಿಗೆ ಹೋಲಿಸಿದ್ರೆ ಇದು ತುಂಬ ಚೆನ್ನಾಗಿದೆ. ಆದರೆ ಕಾಂತಾರದಿಂದ ನಾನು ಚಾಪ್ಟರ್ನ ನಾನು ಯಾವ ಲೆವೆಲ್ ಬಯಸ್ತಿದ್ದೆ, ನಾನು ಲೆವೆಲ್ ಬಯಸ್ತಿದ್ದೆ ಬಾಹುಬಲಿ ಲೆವೆಲ್. ಆ್ಯಕ್ಚುಲಿ ಪೊಟೆನ್ಷಿಯಲ್ ಇತ್ತು, ಅವರು ತೋರಿಸಿದ್ದಾರೆ ವಿಜುವಲ್ ಎಫೆಕ್ಟ್ಸ್ಗಳಲ್ಲಿ, ಆ್ಯಕ್ಷನ್ ಸೀನ್ಗಳಲ್ಲಿ ಆ ಪೊಟೆನ್ಷಿಯಲ್ ತೋರಿಸಿದ್ದಾರೆ. ಬಟ್ ಕಥೆಯ ವಿಷಯದಲ್ಲಿ ಸ್ವಲ್ಪ ಕೆಳಗೆ ಬಂತು ಅಂತ ಅನಿಸ್ತದೆ. ಸೊ ನಾನು ಕೊಡ್ತೇನೆ 6 out of 10 stars. ಇನ್ನು ಚಿತ್ರನ ನೋಡ್ಬೋದು, ಓ ಟಿ ಟಿಗೋಸ್ಕರ ವೆಯ್ಟ್ ಮಾಡಬೇಡಿ. ಯಾಕಂದರೆ ಓ ಟಿ ಟಿಯಲ್ಲಿ ನೋಡಲಿಕ್ಕೆ ನಿಮ್ಗೆ ಕಾದರೆ ನೀವು ಒಂದು ಎಕ್ಸ್ಪೀರಿಯನ್ಸನ್ನು ಕಳ್ಕೊಳ್ತೀರಿ. ಬಿಕಾಸ್ ದಿಸ್ ಇಸ್ ಅ ವಿಜುವಲ್ ಸ್ಪೆಕ್ಟಿಕಲ್ಸ್, ನೀವು ಅದನ್ನು ಹಾಗೆ ನೋಡೋದು. ಸೊ ಚೆನ್ನಾಗಿದೆ. ಸೊ ನನ್ನ ವಿಮರ್ಶೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೊಸ ವಿಡಿಯೋಗಳನ್ನು ತರ್ತಾ ಇರ್ತೀನಿ. ನಾನು ಆ್ಯಕ್ಚುಲಿ ಬುಕ್ಸ್ಗಳನ್ನು ಜಾಸ್ತಿ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಆದಷ್ಟು ಟ್ರೈ ಮಾಡ್ತೇನೆ. ನನಗೆ ನನ್ನ ಅಭಿಪ್ರಾಯವನ್ನು ನಾನು ಮಾತ್ರ ಹೇಳ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ. ಧನ್ಯವಾದಗಳು.